ಎಷ್ಟೆಷ್ಟು ಮಾಡಬೇಕು ಅನ್ನೋದಂತೇಳಿ ನಾವು ಮೊದಲೇ ಪಟ್ಟಿಯನ್ನು ನಮ್ಮ ಪಾಕಶಾಲೆಯ ಬಾಣಸಿಗರಿಗೆ ನೀಡಿದ್ದೆವು. ಆ ರೀತಿಯಲ್ಲಿ ವ್ಯವಸ್ಥೆ ಆಗಿದೆ. ಇವತ್ತು ದರ್ಶನ ಬೆಲೆ ದಿವಸ ಆದ್ದರಿಂದ ನಾವು 4,000 ಜನರದ್ದು ನಿರೀಕ್ಷೆ ಇತ್ತು ಮೊದಲೇ. ಆ ರೀತಿ ಅದನ್ನು ನಾವು ಮೊದಲೇ ತಯಾರಿ ಮಾಡಿದ್ದೇವೆ. ಈಗ ಹತ್ತಿರ ಒಂದು 3,500 ಅಂದಾಜು ಈಗಲಾಗಲೇ ಊಟ ಆಗಿದೆ. ಅಂಥ ವ್ಯವಸ್ಥೆಯನ್ನು ನಾವು ಮೊದಲೇ ಮಾಡಿಕೊಂಡಿದ್ದೆವು. ಆದರೆ ನಮಗೇನು ಸಮಸ್ಯೆ ಅಂತ ಕಾಣಲಿಲ್ಲ. ಮೊದಲು ಇನ್ನು ತರಕಾರಿಗೆಲ್ಲ ಹೊರ ಕಾಣಿಕೆಯಲ್ಲಿ ಬಂದಿರುವಂಥ ಸಾಕಾಯ್ತು ಅಥವಾ ಬೇರೆ ಏನಾದರೂ ವ್ಯವಸ್ಥೆ ಮಾಡಿಕೊಂಡಿದ್ರಾ ಅಂತ? ತರಕಾರಿ ಸ್ವಲ್ಪ ನಮಗೆ ಹೊರ ಕಾಣಿಕೆಯಲ್ಲಿ ತುಂಬ ಬಂದಿದೆ. ಧರ್ಮಸ್ಥಳದಿಂದ ಎಲ್ಲ ತುಂಬ ಬಂದೆ, ಊರವರೆಲ್ಲ ತುಂಬ ಕೊಟ್ಟಿದ್ದಾರೆ. ಮತ್ತು ಕೆಲವೊಂದು ಐಟಮ್ ಟೊಮೆಟೊ ಇಂಥ ತರಕಾರಿಗೆಲ್ಲ ನಾವು ಅಂಗಡಿಯಿಂದ ತರುವಂಥ ಅನಿವಾರ್ಯತೆ ಇತ್ತು. ಅದನ್ನೆಲ್ಲ ನಾವು ತಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಮತ್ತು ತರಕಾರಿ ಹಚ್ಚಿಕೊಡುವಂಥ ವ್ಯವಸ್ಥೆಯನ್ನು ಸ್ಥಾನಿಕ ಬ್ರಾಹ್ಮಣ ಸಭಾ ಇವರಿಂದ ಧನಂಜಯ ರಾವ್ ಇವರ ನೇತೃತ್ವದಲ್ಲಿ ಉತ್ತಮ ರೀತಿಯಲ್ಲಿ ನಡೆಸಿಕೊಟ್ಟಿದ್ದಾರೆ. ಮತ್ತು ನಮ್ಮೊಂದಿಗೆ ಇರುವವರು ಸುಬ್ರಹ್ಮಣ್ಯ ರಾವ್ ಕೊಲ್ಲಿಪಾಲ್ ಇವರು ಮತ್ತು ನಾವು ಒಟ್ಟಿಗೆ ಸೇರಿ ಈ ಒಂದು ವ್ಯವಸ್ಥೆಯನ್ನು ಬ್ರಹ್ಮಕಲಶದಲ್ಲೂ ನಿರ್ವಹಿಸಿದ್ದೇವೆ. ಆ ದೇವಿಯ ಶಕ್ತಿಯಿಂದ ನಾವು ಇವತ್ತು ಕೂಡ ಆ ಒಂದು ಫೀಲ್ಡಲ್ಲಿ ಕೆಲಸ ಮಾಡ್ತಿದ್ದೇವೆ. ನಮಗೆ ತೃಪ್ತಿ ಇದೆ. ಇನ್ನು ಮುಂದೆ ಈ ಸೇವೆ ಮಾಡುವಂಥ ಭಾಗ್ಯವನ್ನು ಆ ದೇವಿ ಕೊಡಲಿ ಅಂತೇಳಿ ಹಾರೈಸ್ತಾ ಇದ್ದೇವೆ ನಾವು. ಒಟ್ಟು ಅನ್ನಛತ್ರದಲ್ಲಿ ಎಷ್ಟು ಮಂದಿ ಕೆಲಸ ಮಾಡ್ತಾ ಇದ್ದಾರೆ? ಬಾಣಸಿಗರಾಗಿರ್ಬೋದು ಅಥವಾ ಬೇರೆ ಬೇರೆ ಕೆಲಸದಲ್ಲಿ ಎಷ್ಟು ಜನ ಇದ್ದಾರೆ ಅಂತ? ನಮಗೆ ಇಲ್ಲಿ ಅನ್ನಛತ್ರದಲ್ಲಿ ಮಹಿಳೆಯರು 6 ಜನ ಸ್ವಚ್ಛತೆಗೆ, ಮತ್ತು ಗಂಡಸರು ಒಂದು 5 ಜನ ಸ್ವಚ್ಛತೆಗೆ ಅಂತ ಇದ್ದಾರೆ. ಮತ್ತು ಬಡಿಸುವಂಥ ವ್ಯವಸ್ಥೆಯಲ್ಲಿ ಇಲ್ಲಿನ ಕಾರ್ಯಕರ್ತರು, ಭಜನಾ ಸಂಘದ ಮಹಿಳಾ ಸದಸ್ಯರು ಮತ್ತು ಶೌರ್ಯ ತಂಡದ ಸದಸ್ಯರು ಇವರೆಲ್ಲ ಸೇರಿ ಈ ಒಂದು ವ್ಯವಸ್ಥೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇವತ್ತು ಕೂಡ ಒಂದು 60 ಜನ ಭಜನಾ ಸಂಘದವರು, ಒಂದು 25 ಜನ ಶೌರ್ಯ ತಂಡದವರೆಲ್ಲ ಬಂದು ನಮಗೆ ಸಹಕರಿಸಿದ್ದಾರೆ. ಆಯಿತು. ಕಳೆದ ಹಲವಾರು ವರ್ಷಗಳಿಂದ ಕೊಲ್ಲಿ ತಾಯಿಗೆ ರಥೋತ್ಸವದ ಮೂಲಕ ಸೇವೆ ಮಾಡ್ತಿರುವಂಥ ರಾಮಣ್ಣ ಅವರ ತಂಡ ಇಲ್ಲಿದೆ. ಸರ್ ನಮಸ್ತೆ. ಪಂಚಾಯತ್ ಸದಸ್ಯರು ಕೂಡ ಹೌದಲ್ವಾ ನೀವು? ಸೊ ಈ ಸೇವೆ ಮಾಡಿದ್ರೆ ಎಷ್ಟೆಲ್ಲ ಖುಷಿ ಇದೆ ನಿಮಗೆ? ನಮಗೆ ತುಂಬ ಖುಷಿ ಇದೆ ಮೇಡಮ್. ನಾವು ಸದಾ ನೀಡ್ತಾ ಇರ್ತಾರೆ. ಒಟ್ಟಿಗೆ ನಮಗೆ ದೀಪ ಹಿಡಿಯುವಂಥದ್ದುಂಟು, ಶಿಲಾಲ್ ಹಿಡಿಯುವಂಥದ್ದು ಬಲಿ ಬರುವಾಗ. ಅದು ಆ ಸೇವೆಯನ್ನು ಸಹ ನಮ್ಮ ಸಮಾಜದವರು ನೀಡ್ತಿದೆ. ಇದರಿಂದ ನಮಗೆ ತುಂಬ ಸಮಾಜಕ್ಕೆ ಒಳ್ಳೆಯದಾಗಿದೆ. ತುಂಬ ಖುಷಿ ಉಂಟು ನಮಗೆ. ಇಲ್ಲ, ನಮಗೆ ಇಲ್ಲಿ ಮಾತ್ರ, ಇಲ್ಲಿ ಕೊಲ್ಲಿ ಮಾತ್ರ. ಹೌದು ಹೌದು. ಇದು ನಮ್ಮ ಹಿರಿಯರಿದ್ದೀರಾ? ನಾನು ಸ್ವಲ್ಪ ಹಿರಿಯರು ಮಾತಾಡಬೇಕು, ಈ ಸೇವೆ ಬಗ್ಗೆ ಹೇಳಬೇಕು, ಇದರ ಹಿನ್ನೆಲೆ ಬಗ್ಗೆ ಹೇಳಬೇಕು. ಅಂದರೆ ನಮ್ಮ ಹಿರಿಯರ ಕಾಲದಿಂದ ನಾವು ಈ ಸೇವೆಯನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ನಮ್ಮ ಎಲ್ಲ ಒಂದು ಬಾಂಧವರೆಲ್ಲ ಒಟ್ಟಿಗೆ ಸೇರಿ ನಾವು ಮಾಡುವಂಥ ಕೆಲಸ. ಹಾಗಾಗಿ ದೇವರು ನಮಗೆ ಎಲ್ಲ ಆಶೀರ್ವಾದ, ಆಯುರ ಆರೋಗ್ಯ ಸುಖ ಸಂಪತ್ತೆಲ್ಲ ಕೊಟ್ಟಿದ್ದಾರೆ. ಆ ಬಾಬ್ತಿಯಲ್ಲಿ ನಾವು ಒಳ್ಳೆ ಕೆಲಸ ಮಾಡ್ತಾ ಇದ್ದೇವೆ. ಸಮಾಜಕ್ಕೆ ಈ ಸೇವೆ ಮಾಡುವಂಥ ಒಂದು ಭಾಗ್ಯ ಸಿಕ್ಕಿದೆ. ನಮ್ಮ ಸಮಾಜಕ್ಕೆ ಒಂದು ಸೇವೆ ಮಾಡುವಂತಹ ಒಂದು ಭಾಗ್ಯ ಸಿಕ್ಕಿದೆ. ಹಾಗೆ ಖುಷಿ ಇದೆ. ನೀವೆಷ್ಟು ವರ್ಷದಿಂದ ಈ ಸೇವೆಯಲ್ಲಿ? ನಾವು ಸಾಧಾರಣ ಒಂದು ತುಂಬ ವರ್ಷದಿಂದ ಇದ್ದೇವೆ. ನಮ್ಮ ಹಿರಿಯರು ಮಾಡ್ತಾ ಇದ್ದಾರೆ. ನಮಗೆ ಗೊತ್ತಿಲ್ಲದ ಟೈಮಿಂದಲೇ ನಮ್ಮ ಹಿರಿಯರೆಲ್ಲ ಮಾಡ್ತಾ ಇದ್ದಾರೆ. ಅದನ್ನು ನಾವೀಗ ಮಾಡ್ತಾ ಇದ್ದೇವೆ. ಹಾಗೆ ಎಲ್ಲ ಪುಟ್ಟ ಕುಂಬಾರ ಅಂತ. ಕೊಲ್ಲಿ ಜಾತ್ರೋತ್ಸವ ಕಾರ್ಯಾಲಯದಲ್ಲಿ ಕಾರ್ಯನಿರ್ವಹಿಸಿರುವಂತಹ ದೀಕ್ಷಿತ್ ಸರ್ ನಮಸ್ತೆ. ಹೇಗಿದ್ದೀರಾ? ಆರಾಮ. ಕಳೆದ 1 ವಾರದಿಂದ ಜಾತ್ರೆ ಆಗ್ತಾ ಇದೆ. ತುಂಬ ಭಕ್ತಾದಿಗಳು ಬರ್ತಾ ಇದ್ದಾರೆ. ಸೇವಾ ರೂಪದ ಅನೇಕ ಧನ ಸಹಾಯ ಕೂಡ ಮಾಡ್ತಾ ಇದ್ದಾರೆ. ಸೊ ಹೇಗಿದೆ ಎಲ್ಲ ರೆಸ್ಪಾನ್ಸ್? ಕೊಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ದುರ್ಗಾದೇವಿಯ ಸನ್ನಿಧಾನದಲ್ಲಿ ಕಳೆದ ವರ್ಷ
ಬ್ರಹ್ಮಕಲಶ ಆರಂಭ ಆಗಿ ಬ್ರಹ್ಮಕಲಶ ಮುಗಿದು ಈಗ ಪ್ರಾರಂಭದ ಜಾತ್ರೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಇದೇ ಮೊನ್ನೆ 30 ತಾರೀಕಿನಿಂದ ಇವತ್ತು ಇನ್ನು ನಾಳ್ದು 6ನೇ ತಾರೀಕು ತನಕ ನಡೆಯುವಂಥ ಈ ಒಂದು ಜಾತ್ರೋತ್ಸವ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಪ್ರಾರಂಭದ ಜಾತ್ರೋತ್ಸವ ಕಾರ್ಯಕ್ರಮ ಅದ್ಭುತವಾಗಿ ವಿಜೃಂಭಣೆಯಿಂದ ನಡೀತಾ ಇದೆ. ಊರಿನ ಭಕ್ತರು ಹಾಗೂ ಬೇರೆ ಬೇರೆ ಊರಿನಿಂದ ತುಂಬ ಭಕ್ತರು ಕೂಡ ಇಲ್ಲಿ ಬಂದು ವಿವಿಧ ಸೇವೆಗಳನ್ನು ಮಾಡಿ ವಿವಿಧ ರೀತಿಯ ಕೊಡುಗೆ ಧನ ಸಹಾಯವನ್ನು ನೀಡುವ ಮೂಲಕ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೀತಾ ಇದೆ, ಯಶಸ್ವಿಯಾಗಿ ನಡೀತಾ ಇದೆ. ತುಂಬ ಸಂತೋಷ ಆಗ್ತಿದೆ ನಮಗೆ. ಪ್ರಾರಂಭದ ಜಾತ್ರೋತ್ಸವ ಕಾರ್ಯಕ್ರಮದಲ್ಲಿ ಇವತ್ತು ಯುಗಾದಿ ಆರಂಭದಲ್ಲಿ ನಮ್ಮದು ಪ್ರತಿ ವರ್ಷ ನಡೆಯುವಂಥ ಜಾತ್ರೋತ್ಸವ ಕಾರ್ಯಕ್ರಮ, ಒಂದು ಮಳೆ ಬರದ ಸಮಯದಲ್ಲೂ ಕೂಡ ಈ ಒಂದು ಜಾತ್ರೋತ್ಸವ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ಒಂದು ವರುಣ ಆರಂಭ ಆಗುವಂಥ ಒಂದು ಗಳಿಗೆ ಆ ಒಂದು ಈಗ ತಾನೇ 2 ದಿನದಿಂದ ಮಳೆ ಕೂಡ ಒಂದು ಅದ್ಭುತವಾಗಿ ಒಂದು ರೈತರಿಗೆ ಕೂಡ ಒಂದು ವಿಶೇಷ ಒಂದು ತುಂಬ ಸಂತೋಷವನ್ನು ಉಂಟು ಮಾಡಿದೆ. ನಮಗೆ ತುಂಬ ಸಂತೋಷ ಆಗ್ತಿದೆ. ಕೊಲ್ಲಿಯ ಒಂದು ಜಾತ್ರೋತ್ಸವ ಸಮಯದಲ್ಲಿ ಒಂದಷ್ಟು ಭಕ್ತಾದಿಗಳು ಬಂದು ಇಲ್ಲಿ ಸೇವೆಯನ್ನು ಮಾಡ್ತಿದ್ದಾರೆ. ಎಲ್ಲರಿಗೂ ಕೂಡ ಇಲ್ಲಿಯ ಸನ್ನಿಧಾನದಲ್ಲಿ ಬೇಡಿಕೊಂಡು ಒಂದು ಉತ್ತಮ ಸೇವೆಯನ್ನು ಮಾಡಿದಂಥ ಭಕ್ತರು ಕೂಡ ತುಂಬ ಜನ ಬರ್ತಾ ಹೋಗ್ತಿದ್ದಾರೆ. ಅವರು ನೆನೆಸಿದ ಕೆಲಸಗಳು ಕೂಡ ಕಾರ್ಯಗಳು ಆಗ್ತಾ ಇದೆ. ತುಂಬ ನಮಗೆ ಸಂತೋಷ ಆಗ್ತಿದೆ. ದೂರದಿಂದ ಬಂದವರು ಕೂಡ ಬೆಂಗಳೂರು ಈ ಕಡೆ ಬೇರೆ ಬೇರೆ ಕಡೆಯಿಂದ ಬಂದು ಕೂಡ ಇಲ್ಲಿ ಸೇವೆಯನ್ನು ಮಾಡಿದವರು ತುಂಬ ಜನ ಇದ್ದಾರೆ. ಅವರು ಕೂಡ ಬಂದು ಇಲ್ಲಿ ಹೇಳ್ತಾ ಇರ್ತಾರೆ, ಸನ್ನಿಧಾನಕ್ಕೆ ಬಂದು ಬೇಡಿಕೊಂಡು ಹೋದಂಥ ಭಕ್ತರು ಕೂಡ ಜಾತ್ರೋತ್ಸವ ಕಾರ್ಯಕ್ರಮದಲ್ಲಿ ಬಂದು ಸನ್ನಿಧಾನದಲ್ಲಿ ಪೂಜೆಯನ್ನು ಮಾಡಿದಂಥ ಇದು ಕೂಡ ನಮ್ಮಲ್ಲಿ ಕಾಣ್ತಾ ಇದೆ. ತುಂಬ ಸಂತೋಷ ಆಗ್ತಾಯಿದೆ. ನಾಳ್ದು 6 ತಾರೀಕು ತನಕ ಭಕ್ತರು ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜಾತ್ರೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು. ಇಲ್ಲಿ ನಡೆಯುವಂಥ ವಿವಿಧ ಪೂಜಾ ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಗವತ್ ಭಕ್ತರು ಬಂದು ಕಾರ್ಯಕ್ರಮ ಪಾಲ್ಗೊಳ್ಬೇಕಂತೇಳಿ ನಾವು ವಿನಂತಿಯನ್ನು ಮಾಡ್ತಿದ್ದೇವೆ. ಕುಂಬಾರರ ಸೇವಾ ಸಂಘದ ಅಧ್ಯಕ್ಷರಾಗಿದ್ದ ಜಗದೀಶ್ ಸರ್, ಹೌದು. ಹೇಗಿದ್ದೀರಾ ಸರ್? ತೊಂದರೆ ಇಲ್ಲ ನಮಗೆ. ತಯಾರಿ ಎಲ್ಲ ಹೇಗಾಗ್ತಿದೆ? ತಯಾರಿ ಎಲ್ಲ ಸಮಾಜ ನಿರಂತರವಾಗಿ ಸೇವೆ ಬರ್ತಾ ಇದೆ. ಹೌದು, ನಾವು ಎಲ್ಲ ಜವಾಬ್ದಾರಿ ಕೊಟ್ಟಿದ್ದೇವೆ. ಇಂತಿಷ್ಟು ಜನ ಈ ದಿನ ಒಂದು ಬರಬೇಕಂತೇಳಿ ಅವರೆಲ್ಲ ಬಂದು ನಿತ್ಯವನ್ನು ಭಾಗವಹಿಸಿ ಇಲ್ಲಿ ಸೇವೆಯನ್ನು ಮಾಡ್ತಿದ್ದಾರೆ. ನಮಗೆ ದೇವಿಯ ಇದರಲ್ಲಿ ಸೇವೆ ಮಾಡೋದ್ರಲ್ಲಿ ತೃಪ್ತಿ ಉಂಟು. ಹಾಗಾಗಿ ಒಳ್ಳೆಯದಾಗಿದೆ ನಮ್ಮ ಸಮಾಜಕ್ಕೆ ಸಹ. ಹಾಗಾಗಿ ಎಲ್ಲರೂ ಸಂತೋಷದಿಂದ ಭಾಗವಹಿಸ್ತಾರೆ. ಕೊಲ್ಲಿ ತಾಯಿಯ ಬಗ್ಗೆ ಹೇಳೋದಾದ್ರೆ ನಮಗೆ ಇದರ ಮೇಲೆ ಭಾರಿ ಭಕ್ತಿ ಉಂಟು. ಹಾಗೆ ನಾವು ಎಲ್ಲ ಸಮಾಜ ಬಾಂಧವರು ಬಂದು ಸೇವೆಯನ್ನು ಸಲ್ಲಿಸುತ್ತೇವೆ. ಹಾಗೆ ಧನ್ಯವಾದ. ಕೊಲ್ಲಿ ಬ್ರಹ್ಮಕಲಶ ಆಗಿರ್ಬೋದು ಅಥವಾ ಈಗ ಜಾತ್ರೋತ್ಸವ ಆಗಿರ್ಬೋದು, ಎಲ್ಲದರೂ ಕೂಡ ಸಕ್ರಿಯವಾಗಿ ತೊಡಗಿಸ್ಕೊಂಡಂತಹವರು ಸುರೇಂದ್ರ ಅವರು. ಸೊ ಒಟ್ಟಾರೆಯಾಗಿ ಹೇಗಾಯ್ತು ಸರ್ ಇವತ್ತು 6ನೇ ದಿನ, ಇನ್ನು ನಾಳೆಗೆ ಕೊನೆಗೊಳ್ಳುತ್ತೆ. ಒಟ್ಟಾರೆಯಾಗಿ ಹೇಗಾಯಿತು? ಭಾಳ ಚೆನ್ನಾಗಿ ನಡೀತು. ಯಾಕಂತ ಹೇಳಿದರೆ ನಾವು ಸಣ್ಣದರಲ್ಲಿ ಇರಬೇಕಾದ್ರೆ ಜಾತ್ರೋತ್ಸವ ಅಂತ ಹೇಳಿದರೆ ಕಳೆದ ಲಾಸ್ಟ್ 3 ದಿವಸ ಮಾತ್ರ ಅಂತೇಳಿ ಎಣಿಸ್ಕೊಂಡಿದ್ವಿ. ಯಾಕಂತ ಹೇಳಿದರೆ ಅದಕ್ಕಿಂತ ಒಂದು 4 ದಿವಸ ಮೊದಲು ಜನನೇ ಬರ್ತಾ ಇರಲಿಲ್ಲ. ಈ ವಿಲಯದವರು ಯಾರು ಇರ್ತಿದ್ರು ಅವರು ಮಾತ್ರ ಇದ್ದು ಈ ಜಾತ್ರೋತ್ಸವ ನಡೀತಾ ಇತ್ತು. ಇವಾಗ ನೋಡಿದರೆ ಜಾತ್ರೆಯ ಪ್ರಥಮ ದಿನದಿಂದ ಜನ ಜಾಸ್ತಿ ಬರ್ತಾ ಇದ್ದಾರೆ. ಕೊಲ್ಲಿ ದೇವಸ್ಥಾನ ಊರೆಲ್ಲ ಪ್ರಸಿದ್ಧಿ ಪಡೆದಿದೆ. ವಿಶೇಷವಾಗಿ ಪ್ರಸಿದ್ಧಿ ಪಡೆಯಲಿಕ್ಕೆ ಕಳೆದ ವರ್ಷದ ಬ್ರಹ್ಮಕಲಶ ಕಾರಣ. ಬ್ರಹ್ಮಕಲಶದಲ್ಲಿ ಒಂದು ಜಿಲ್ಲೆ ಅಥವಾ ರಾಜ್ಯ ಅಚ್ಚುಕಟ್ಟಾಗಿ ನಡೆದಿತ್ತು. ಈ ಥರದೊಂದು ಬ್ರಹ್ಮಕಲಶ ಇಲ್ಲಿ ಕೂಡ ನಡೆದಿಲ್ಲ ಅಂಥೇಳಿ ಎಲ್ಲರ ಬಾಯಲ್ಲಿ ಒಂದು ಮಾತು ಬಂದಿತ್ತು. ಅದರಿಂದಾಗಿ ಈ ಸಲ ಜಾತ್ರೋತ್ಸವ ಭಾಳ ಪ್ರಾರಂಭದಿಂದಲೇ ಜನ ಜಾಸ್ತಿ ಬರ್ತಾ ಇದ್ದಾರೆ. ವಿಶೇಷವಾಗಿ ನಾವೆಲ್ಲ ಮೊದಲು ಈ ಬ್ರಹ್ಮಕಲಶ ಆಗೋದಕ್ಕಿಂತ ಮೊದಲು ಈ ದೇವಸ್ಥಾನಕ್ಕೆ ಸುತ್ತ ಅಂಗಣಕ್ಕೆಲ್ಲ ಚಪ್ರ ಹಾಕಬೇಕಿತ್ತು. ಜಾಗದ ಅಭಾವ ಇತ್ತು. ಆದರೆ ಈ ಸಲ ಬ್ರಹ್ಮಕಲಶ ಮಾಡಿದ್ರಿಂದಾಗಿ ಅದರ ಒಂದು ಮೇಲ್ಛಾವಣಿ ಮಾಡಿದರು. ಆ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರನ್ನು ನಾವು ಇವಾಗಲೂ ಕೂಡ, ಯಾಕಂತ ಹೇಳಿದರೆ ಈ ಸಲ ನಮಗೆ ಗೊತ್ತಾಯಿತು ಮಳೆ ಎಲ್ಲ ಇತ್ತು, ನಿನ್ನೆ ಮೊನ್ನೆಲ್ಲ ಮಳೆ ಇತ್ತು. ಇವತ್ತು ದರ್ಶನದ ಬಳಿ ಸಂದರ್ಭದಲ್ಲಿ ಕಡಿಮೆ ಅಂತ ಹೇಳಿದರೆ 2-3 ಸಾವಿರ ಜನ ಬಂದರೂ ಕೂಡ, ಮಳೆ ಎಷ್ಟು ದೊಡ್ಡ ಮಳೆ ಬಂದರೂ ಕೂಡ ಏನು ಅಡ್ಡಿ ಇಲ್ಲದೆ ಏನು ಜಾತ್ರೋತ್ಸವ ನಡೀತು. ಆ ಥರ ಒಂದು ಕೆಲಸ ಮಾಡಿದ್ದಾರೆ ಕಳೆದ ವರ್ಷದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರು. ನಿಜವಾಗ್ಲೂ ಕೂಡ ಅವರ ದೂರದರ್ಶಿತ್ವ ಏನಿದೆ, ಈ ನಮ್ಮ ಕೊಲ್ಲಿಗೆ ನಿಜವಾಗ್ಲೂ ದೇವಿಯವರಿಗೆ ಅನುಗ್ರಹ ಮಾಡಿದ್ದಾರೆ ಈ ಒಂದು ಕೆಲಸ ಮಾಡಲಿಕ್ಕೆ ಅಷ್ಟೇ.
ಭರತನಾಟ್ಯ ಶಿವಕೃತಿಯೊಂದಿಗೆ ಪ್ರೀತಿ ವಿಜಯ್ ಕಿಲ್ಲೂರು ನಿಮ್ಮ ಮುಂದೆ. ಜೋರಾಗಿ ಚಪ್ಪಾಳೆ ಬರಬೇಕು. ಇವರಿಗೆ ಇದೀಗ ಮುಂದಿನ ನೃತ್ಯ ಸಿಂಚನ ES ಗೌಡ, ಯಜ್ಞ, ಯಶಿಕಾ ಹಾಗೂ ಧನ್ವಿತಾ ಇವರಿಂದ ಭರತನಾಟ್ಯ ಕಾರ್ಯಕ್ರಮ. ದಯವಿಟ್ಟು ಪುಟಾಣಿಗಳು ವೇದಿಕೆಗೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೇವೆ.
Bagaimana?
ಶ್ರೀ ದುರ್ಗಾದೇವಿ ಪ್ರತಿಷ್ಠಿತ ಪೂಜೆಗೆ ಪಾತ್ರರಾಗುವಂತಹ ವಿನಂತಿಸೋಣ. ಅವು ಮಾತ್ರವಲ್ಲದೆ ನಮ್ಮ ಕಾರ್ಯದ ನಿರ್ಮಾಣದಲ್ಲಿ ಜಾತ್ರಾ ಮಹೋತ್ಸವದಲ್ಲಿ 7 ದಿನಗಳ ಮಧ್ಯಾಹ್ನ ಮೈಯಲ್ಲಿ ಸಾರ್ವಜನಿಕ ಅನ್ನ ವ್ಯವಸ್ಥೆ ಮಾಡಿದೆ. ಇವರಲ್ಲಿ ಅನ್ನ ಸಂತರ್ಪಣೆ ವ್ಯವಸ್ಥೆಗೆ ಊರಿನ ಭಕ್ತಾದಿಗಳು ಅನ್ನ ಸಂತರ್ಪಣೆಯಲ್ಲಿ ಪಾಲ್ಗೊಂಡಿದ್ದಾರೆ. ಈ ಕ್ಷೇತ್ರವನ್ನು ಆಗಮಿಸಿದ ಈ ಕನ್ನಡ ಅವರ ಬದುಕಿನ ಶಿಲ್ಪದಲ್ಲಿ ಅನ್ನದಾನ ಪ್ರಸಾದ ಪಡೆಯುವ
Thank you.
ಅಶ್ವತ್ಥ ಕಟ್ಟೆಯ ಮುಂಭಾಗದ ವಾಹನವೇನು ದಯವಿಟ್ಟು ತಕ್ಷಣ ಅಲ್ಪ ತೆರವುಗೊಳಿಸುವುದು. ಅಶ್ವತ್ಥ ಕಟ್ಟೆಯ ಮುಂಭಾಗದ ವಾಹನವೇನು ದಯವಿಟ್ಟು ಕಟ್ಟೆಯಲ್ಲಿ ತೆರವುಗೊಳಿಸುವುದು. ಭಕ್ತರು ವಿನಂತಿ. ರಥೋತ್ಸವ ಮೆರವಣಿಗೆ ಸ್ವಲ್ಪ ಕೋನಾಗ ಸ್ವಲ್ಪ ಏರ್ಲ ಮಧ್ಯಗಳು ಉತ್ತರದಲ್ಲಿ ರಥಬೀದಿ ಸ್ವಲ್ಪ ಸ್ವಚ್ಛವಾಗಿರುವುದು. ದೇವಿಗೆ ಸ್ವಲ್ಪ ರಥಬೀದಿ ಅಲ್ಪ ಏರ್ಲ ಮಧ್ಯ ಉತ್ತರದಲ್ಲಿ ಅಲ್ಪ ವಾಹನಗಳು ಮುಚ್ಚಿನಾಗ ದೇವಿ ಸ್ವಲ್ಪ ತೆರವುಗೊಳಿಸುವುದು. ವಾಹನ ರಥಬೀದಿಗೆ ಏನು ಮತ ವಾಹನಗಳು ಇಲ್ಲ ಅಥವಾ ದೇವಿಗೆ ತಕ್ಷಣ ತೆರವುಗೊಳಿಸುವುದು. ಅಂಚನೆ ಅಥವಾ ಅಶ್ವತ್ಥ ಮುಂಭಾಗದ ಪಂಚಾಯತ್ ವಾಹನಗಳಿಗೆ ಜಾಸ್ತಿ ಮಾಡಿದೆ. ದೇವಿಗೆ ಪ್ರತ್ಯೇಕ ಖರೀದಿಗೆ ಸಹಕರಿಸುವ ಸಂವಿಧಾನದ ಈ ಪದ್ಮನ ಪತ್ತೆ ಸಂವಿಧಾನವು ದೇವತೆ ಸಂವಿಧಾನಗಳು
ಗ್ರಾಮದ ಬೋಂಟ ಕಾಲಾದಿಬೋದು ವರ್ಷಾದಿ ಬಣ್ಣ ವರ್ಷಾದಿಬೋದು ಯುಗಾದಿ ಬಾಡಿಯೋ ಬೇರೆ ದಯವಿಟ್ಟು ಆ ರಿಕ್ಷಾದ ಚಾಲಕರು ಗಮನಿಸೋಣ ರಿಕ್ಷಾನ ತೆರವುಗೊಳಿಸೋದು. ನನ್ನನ್ನ ಕೆಲವು ಬೈಕೊಂಡು ರಥಬೀದಿಗೆ ಮಾತಾ ಬೈಕಲ್ಲ ವಿನಂತಿ ರಸ್ತೆಯನ್ನು ತೆರವುಗೊಳಿಸುವುದು ನಮಗೆ ವಿನಂತಿ ಮಾಡೋಣ.
ಆತ್ಮೀಯ ಭಕ್ತಾಭಿಮಾನಿಗಳ ಕೊಲ್ಲಿ ಶ್ರೀ ದುರ್ಗಾದೇವಿ ದುರ್ಗಾ ಪರಮೇಶ್ವರ ಜಾತ್ರಾ ಮಹೋತ್ಸವದ ಆಚರಣೆ ದೇವತಾ ರಥೋತ್ಸವದ ಈ ಒಂದು ಪುಣ್ಯ ಸಂದರ್ಭಗಳು ನಮ್ಮ ಮೂರದ ಪರವರ್ಗದ ಭಕ್ತಾಭಿಮಾನಿಗಳು ಈ ಒಂದು ಕ್ಷೇತ್ರಕ್ಕೂ ಆಗಮಿಸಿದ ಇತ್ತೆ ತಾನೇ ಕೆಲವು ಭಕ್ತರು ಕೆಲವೇ ಕೊಟ್ಟರು ದೇವರನ್ನ ಬೃಹತ್ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಪ್ರಾರಂಭ ಆಗೋಣ. ದೇವಲೋಕರು ದೇವರನ್ನ ಪುಷ್ಪವೃಷ್ಟಿ ಕೂರ್ಲೆಗಳೇ ತಮ್ಮ ಕೊಲ್ಲಿರಪ್ಪಿನ ಪುಣ್ಯಕ್ಷೇತ್ರದ ಈ ಒಂದು ರಥೋತ್ಸವದ್ದು ಆ ದುಟ್ಟೂರು ಪಾರವಣ ಚಿತ್ರ ಒಂದು ಸೇವೆ ಉಂಟು. ಈ ಸೇವೆನೇ ಇತ್ತ ಕೆಲವೇ ಪುಟ್ಟರು ಪ್ರಾರಂಭ ಆಗೋದು. ದೇವಲೋಕರು ಆ ಪುಷ್ಪವೃಷ್ಟಿ ವಾರೀತಿ ನಮ್ಮ ಭೂಮಿಗೆ ಪೂರ್ಣ ಅಂಚನೆ ಬೃಹತ್ ಬ್ರಹ್ಮ ರಥೋತ್ಸವದ ಚಿಲ್ಲರ ಪಾರವಣಿನ ನಮ್ಮ ಭಕ್ತಾಭಿಮಾನಿಗಳು ಪೆಚ್ಚರು ಅವು ನಂಕಿ ನಮ್ಮ ಅವಳು ದೇವರ ಬಂದ ಪಾರಾಯಣ ಚಿತ್ರ ದುಡ್ಡು ಅಂಚನೆ ಪುಷ್ಪವೃಷ್ಟಿ ಅವನು ಪೆಚ್ಚಿದೆ ಅವನೇ ನಮ್ಮ ಪಡೆಯೋಣ ನಮ್ಮ ಪೆಚ್ಚಿನ ಚಿತ್ರ ದುಡ್ಡು ಅವು ನಂಕಿ ಅಂಚೆ ಕೆಲವೇ ಪುಟ್ಟರು ಕೆಲವೇ ಪುಟ್ಟರು ಈ ಕಾರ್ಯಕ್ರಮ ಪ್ರಾರಂಭ ಆಗುವ ಅಂಚನೆ ಕ್ಷೇತ್ರಕ್ಕೆ ಆಗಮಿಸಿದ ಭಕ್ತಾಭಿಮಾನಿಗಳು ದಯವಿಟ್ಟು ಗಮನಿಸೋರು. ಈ ಕ್ಷೇತ್ರಕ್ಕೆ ಆಗಮಿಸಿದ ಸಂದರ್ಭಗಳು ಆ ನೂತನ ಕಲಾಪನ ಚಿತ್ರ ಪುಟ್ಟರು ನಮ್ಮ ಒಂದು ಬಂಗಾರದ ಪದಕ ತಿರುತಬಹುದು ಅವು ಸಿಗದಂತೆ ಅವು ಕೌಂಟ್ ಆಗೋದು ಏರ್ನ ಪಡೆದ ಗುಪ್ತ ಮಕ್ಕಳು ಅದನ್ನೇ ಪಡೆಯಲು ಪಡೆದ ವಿನಂತಿ ಮಾತಾಡೋಲ್ಲ. ಇತಿಹಾಸ ಪ್ರಸಿದ್ಧಿ ಪಡೆಯಿನ ಬಂಗಾಡಿ ಕೊಲ್ಲಿದ ಕೊಲ್ಲಿ ಶ್ರೀ ದುರ್ಗಾದೇವಿ ದುರ್ಗಾ ಪರಮೇಶ್ವರನ ಜಾತ್ರೆ ಮಹೋತ್ಸವ 7 ವರ್ಷ ಕರೆದು ಈ ಒಂದು 7 ದಿನದ ರಥೋತ್ಸವ ಜಾತ್ರಾ ಮಹೋತ್ಸವ ಅಂಚನೆ 6ನೇ ದಿನದ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಈ ವರ್ಷ ನಮ್ಮ ಪಾಲಿಗೆ ಒದಗಿದು ಬಂದಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಪಾಲ್ಪಡಿದ ಮಾತ ಭಕ್ತಾಭಿಮಾನಿಗಳು ಈ ಒಂದು ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಪಾಲ್ಪಡೆದರು.
ಆತ್ಮೀಯ ಭಕ್ತಾಭಿಮಾನಿಗಳು ಅದಕ್ಕೆ ಮಟ್ಟಿಗೆ ಮನೆ ಅಪ್ಪ ದುರ್ಗಾದೇವಿ ದುರ್ಗಾ ಪರಮೇಶ್ವರ ಅದರದ್ದು ಆಮೇಲೆ ದೊಡ್ಡದ ಪುಷ್ಪವೃಷ್ಟಿ ನಮ್ಮ ಈ ಪುಣ್ಯ ಭೂಮಿಗೆ ದೂರದವರು ಮಾತ್ರ ಈ ಒಂದು ಸುತ್ತಲೂ ತೆಗೆದಿದೆ ಅಷ್ಟೇನ ಮಾತ್ರ ಸಂಸ್ಕಾರಗಳು ಮಾಡಬೇಕು ವಿನಂತಿ ಮಾಡೋಣ ಅಷ್ಟೇ ನಮ್ಮ ಜನರ ವಿನಂತಿ ಏನು